ಬ್ರಾಹ್ಮಣರು ಮಂತ್ರಾಕ್ಷತೆಯನ್ನ ಅನುಗ್ರಹ ಪೂರ್ವಕವಾಗಿ ಕೊಟ್ಟಾಗ ವಿನಮ್ರರಾಗಿ ಸ್ವೀಕರಿಸುವಂತಹದ್ದು ಯಜಮಾನನ ಧರ್ಮ. ನೋಡಿ, ಅದಕ್ಕೋಸ್ಕರವೇ ಅದಕ್ಕೆ ಹೆಸರು ಮಂತ್ರ ಅಕ್ಷತೆ. ಮಂತ್ರಗಳಿಂದ ಪವಿತ್ರವಾದ ಯಾವ ಅಕ್ಷತೆ ಇದೆನೋ ಅದನ್ನ ಮಾತ್ರ ಮಂತ್ರಾಕ್ಷತೆ ಅಂತ ಕರೀತಾರೆ. ಹೊರತು ಕೇವಲ ಕುಂಕುಮದ ನೀರು, ಒಂದೆರಡು ಹನಿ ತುಪ್ಪ ಇದನ್ನೆಲ್ಲ ಹಾಕಿ ಕಲಿಸಿದ ಯಾವ ಅಕ್ಕಿ ಇದೆ ಇದನ್ನ ಮಂತ್ರಾಕ್ಷತೆ ಅಂತ ಕರೆಯೋದಿಲ್ಲ. ಅದು ಯಾವಾಗ ಅದು ಅವಾಗ ಕೇವಲ ಅಕ್ಷತೆ ಮಾತ್ರ. ಅದು ಯಾವಾಗ ಮಂತ್ರಾಕ್ಷತೆ ಅಂತ ಆಗತ್ತೆ ಅಂದ್ರೆ, ಅನೇಕ ಜನ ಬ್ರಾಹ್ಮಣರ ಸನ್ನಿಧಾನದಲ್ಲಿ ಇಂದ್ರಶ್ರೇಷ್ಠಾನಿ ಅನ್ನುವಂತಹ ಅನೇಕ ಆ ಪವಿತ್ರ ಮಂತ್ರಗಳನ್ನ ಉಚ್ಚರಿಸಿ ಅವರ ಕೈಯಿಂದ ಅಕ್ಷತೆಯನ್ನ ಸ್ವೀಕಾರ ಮಾಡಿದಾಗ ಮಾತ್ರ ಅದು ಮಂತ್ರಾಕ್ಷತೆ ಅಂತ ಆಗುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಿಮ್ಮಣ್ಣ ಭಟ್ಟರಿಗೆ ಹಾಗೂ ಆ ಗೋಪಿಕಾಂಬೆಗೆ ಅವರ ಮನಸ್ಸಿನ ಅಪೇಕ್ಷೆಯಂತೆ ಒಂದು ಸಂತಾನ ಹುಟ್ಟಿದೆ. ಆ ಹುಟ್ಟಿದ ಸಂತಾನಕ್ಕೆ, ಮಗುವಿಗೆ ಶಾಸ್ತ್ರೋಕ್ತ ರೀತಿಯಲ್ಲಿ ಅನೇಕ ಕರ್ಮಗಳನ್ನ ಆಚರಣೆ ಮಾಡ್ತಾ ಇದ್ದಾರೆ ಅವರು. ಯಾವಾಗ ಆ ತಿಮ್ಮಣ್ಣ ಭಟ್ಟರು ಮನೆಗೆ ಬ್ರಾಹ್ಮಣರನ್ನ ಕರೆಸಿ ಎಲ್ಲ ಸತ್ಕರ್ಮಗಳನ್ನು ಕೂಡ ಮಾಡಿದರೋ, ಆ ಸಂದರ್ಭದಲ್ಲಿ ಬಂದ ಬ್ರಾಹ್ಮಣರ ಸಂತೋಷಕ್ಕೋಸ್ಕರ ಅವರ ಯೋಗ್ಯತೆಗೆ ಅನುಗುಣವಾಗಿ ಅವರು ಎಲ್ಲ ಬ್ರಾಹ್ಮಣರಿಗೂ ಕೂಡ ಅನೇಕ ರೀತಿಯ ಪದಾರ್ಥಗಳನ್ನು ದಾನ ಮಾಡಿದರು. ಸ್ವತಃ ಭಗವಂತನಾದ ಶ್ರೀಕೃಷ್ಣ ವಸುದೇವ ದೇವಕಿಯರಲ್ಲಿ, ಯಶೋದೆ ನಂದಗೋಪರಲ್ಲಿ ಅವತಾರ ಮಾಡಿದಾಗ ಆ ನಂದಗೋಪ ನಂದಗೋಕುಲದಲ್ಲಿ ಇರುವ ಎಲ್ಲ ಪ್ರಜೆಗಳನ್ನ ಕರೆಸಿ, ಬ್ರಾಹ್ಮಣರನ್ನ ಕರೆಸಿ ಕೋಟಿ ಸಂಖ್ಯಾಕವಾದಂತಹ ಹಸುಗಳನ್ನ ದಾನ ಮಾಡಿದ ಅಂತ ಕೇಳ್ತೇವೆ. ಜನಕ ಮಹಾರಾಜನಿಗೆ ಸುಮಾರು ವರ್ಷಗಳ ಕಾಲ ಸಂತಾನವೇ ಇರಲಿಲ್ಲ. ಶತಾನಂದ ಮಹರ್ಷಿಗಳ ಹತ್ತಿರ ಸಲಹೆಯನ್ನ ಕೇಳಿದಾಗ ಪುತ್ರಕಾಮೇಷ್ಟಿ ಮಾಡಲಿಕ್ಕೆ ಉದ್ಯುಕ್ತನಾಗ್ತಾನೆ. ಆ ಸಂದರ್ಭದಲ್ಲಿ ಉತ್ತಮವಾದ ಒಂದು ಯಜ್ಞ ಭೂಮಿಯನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಭೂಮಿಯನ್ನ ತೋಡಬೇಕು ಅನ್ನೋ ಕಾರಣದಿಂದ ಆ ಭೂಮಿಯನ್ನ ತೋಡ್ತಾ ಇರಬೇಕಾದ್ರೆ ಒಂದು ಕನ್ಯಾರತ್ನ ಸಿಗತ್ತೆ. ಆ ಕನ್ಯಾರತ್ನವೇ ಜಾನಕಿ ಆಗ್ತಾಳೆ, ಸೀತಾಮಾತೆ ಆಗ್ತಾಳೆ. ಜನಕ ಮಹಾರಾಜನ ಮಗಳಾದ್ದರಿಂದ ಅವಳನ್ನ ಜಾನಕಿ ಅನ್ನೋ ಹೆಸರಿನಿಂದ ಕರೆಯುವ ಸಂಪ್ರದಾಯವೂ ಬಂದಿದೆ. ಅಂಥ ಸುಮಾರು ವರ್ಷಗಳ ಪ್ರಯತ್ನದಿಂದ ಆ ಭಗವಂತನೇ ಆಕಾಶವಾಣಿಯಿಂದ ಈ ಮಗುವನ್ನ ನೀನು ರಕ್ಷಣೆ ಮಾಡು,
ನಿನಗೆ ಸಂಪತ್ತು, ಭಾಗ್ಯ ಇದೆಲ್ಲವನ್ನೂ ಕೂಡ ಕೊಡುವಂತಹ ವಸ್ತು ಈ ಮಗು ಆಗಿದೆ. ಆದ್ದರಿಂದ ಈ ಆಕಾಶವಾಣಿಯನ್ನ ಕೇಳಿ ಅತ್ಯಂತ ಸಂತುಷ್ಟನಾದಂತಹ ಆ ಜನಕ ಮಹಾರಾಜ ಮಗಳನ್ನ ರಕ್ಷಣೆ ಮಾಡ್ತಾನೆ. ಆ ಮಗಳ ಕಾಲ್ಗುಣದಿಂದಲೇ ಅವನಿಗೆ ಇನ್ನೊಂದು ಸಂತಾನ ದೇವರ ಅನುಗ್ರಹದಿಂದ ಪ್ರಾಪ್ತವಾಗತ್ತೆ. ಆದ್ದರಿಂದ ಆ ಮಗು ಹುಟ್ಟಿದಾಗಲೂ ಕೂಡ ಅನೇಕ ಜನರಿಗೆ ಎಂತೆಷ್ಟೆಷ್ಟು ವಸ್ತುಗಳನ್ನು ದಾನ ಮಾಡ್ತಾನೆ. ಆ ಬ್ರಾಹ್ಮಣರು ಇವನಿಗೆ ಆಶೀರ್ವಾದ ಪೂರ್ವಕವಾಗಿ ಅಕ್ಷತೆ ಕಾಳನ್ನ ಕೊಡ್ತಾರೆ. ಬ್ರಾಹ್ಮಣರು ಮಂತ್ರಾಕ್ಷತೆಯನ್ನ ಕೊಟ್ಟಾಗ, ಅನುಗ್ರಹ ಪೂರ್ವಕವಾಗಿ ಕೊಟ್ಟಾಗ ವಿನಮ್ರರಾಗಿ ಸ್ವೀಕರಿಸುವಂತಹದ್ದು ಯಜಮಾನನ ಧರ್ಮ. ನೋಡಿ, ಅದಕ್ಕೋಸ್ಕರವೇ ಅದಕ್ಕೆ ಹೆಸರು ಮಂತ್ರ ಅಕ್ಷತೆ. ಮಂತ್ರಗಳಿಂದ ಪವಿತ್ರವಾದ ಯಾವ ಅಕ್ಷತೆ ಇದೆನೋ ಅದನ್ನ ಮಾತ್ರ ಮಂತ್ರಾಕ್ಷತೆ ಅಂತ ಕರೀತಾರೆ. ಹೊರತು ಕೇವಲ ಕುಂಕುಮದ ನೀರು, ಒಂದೆರಡು ಹನಿ ತುಪ್ಪ ಇದನ್ನೆಲ್ಲ ಹಾಕಿ ಕಲಿಸಿದ ಯಾವ ಅಕ್ಕಿ ಇದೆ ಇದನ್ನ ಮಂತ್ರಾಕ್ಷತೆ ಅಂತ ಕರೆಯೋದಿಲ್ಲ. ಅದು ಯಾವಾಗ ಅದು ಅವಾಗ ಕೇವಲ ಅಕ್ಷತೆ ಮಾತ್ರ. ಅದು ಯಾವಾಗ ಮಂತ್ರಾಕ್ಷತೆ ಅಂತ ಆಗತ್ತೆ ಅಂದ್ರೆ, ಅನೇಕ ಜನ ಬ್ರಾಹ್ಮಣರ ಸನ್ನಿಧಾನದಲ್ಲಿ ಇಂದ್ರಶ್ರೇಷ್ಠಾನಿ ಅನ್ನುವಂತಹ ಅನೇಕ ಆ ಪವಿತ್ರ ಮಂತ್ರಗಳನ್ನ ಉಚ್ಚರಿಸಿ ಅವರ ಕೈಯಿಂದ ಸ್ವೀಕಾರ ಮಾಡಿ ಆ ಅಕ್ಷತೆಯನ್ನ ಸ್ವೀಕಾರ ಮಾಡಿದಾಗ ಮಾತ್ರ ಅದು ಮಂತ್ರಾಕ್ಷತೆ ಅಂತ ಆಗುತ್ತೆ. ಈ ತಿಮ್ಮಣ್ಣ ಭಟ್ಟರು ಕೊಟ್ಟ ದಾನಗಳಿಗೆ ಸಂತುಷ್ಟರಾದ ಎಲ್ಲ ಬ್ರಾಹ್ಮಣರು ಕೂಡ ಆ ತಿಮ್ಮಣ್ಣ ಭಟ್ಟರಿಗೆ ಮಂತ್ರಾಕ್ಷತೆಯನ್ನ ಕೊಡ್ತಾ ಇದ್ದಾರಂತೆ. ಹೀಗೆ ಆ ಮಂತ್ರಾಕ್ಷತೆಯನ್ನ ಸ್ವೀಕಾರ ಮಾಡಿ ಅವರೆಲ್ಲ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಏನಂತ? ಪ್ರದದೌ ಬಹು ಕರ್ಮಧಾರಯೇಣ ಸ್ವಬಹುವ್ರೀಹಿಮುಪಾದದೇ ಕ್ಷತಾಗ್ರಾನ್ ಸತು ತತ್ಪುರುಷೈಃ ಪುನರ್ವಿತೀರ್ಣಾನ್ ರಚಿತದ್ವಂದ್ವಫಲಾನ್ ಧೃತಾವ್ಯಯತ್ವಾನ್. ಧೃತಾವ್ಯಯತ್ವಾನ್. ಜೀವನದಲ್ಲಿ ಮನುಷ್ಯ ಆ ಭಗವಂತನ ಹತ್ತಿರ ಏನನ್ನ ಬೇಡಬೇಕು? ಬ್ರಾಹ್ಮಣರು ಆಶೀರ್ವಾದವನ್ನ ಮಾಡಬೇಕಾದರೆ ಯಾವ ರೀತಿ ಆಶೀರ್ವಾದವನ್ನ ಮಾಡ್ತಾರೆ? ಯಾಕೆ? ದೇವರು ನಮಗೆ ಸಂಪತ್ತು ಕೊಡದಿದ್ದರೂ ಚಿಂತೆ ಇಲ್ಲ, ದೀರ್ಘವಾದ ಆಯುಷ್ಯವನ್ನ ಕೊಟ್ಟರೆ ಆ ಆಯುಷ್ಯದ ಬಲದಿಂದ ಉತ್ತಮವಾದ ಆರೋಗ್ಯವನ್ನ ಸಂಪಾದನೆ ಮಾಡಿಕೊಂಡು ಅನೇಕ ಧಾರ್ಮಿಕ ಕೆಲಸಗಳನ್ನ ನಾವು ನಡೆಸಲಿಕ್ಕೆ ಸಾಧ್ಯ ಆಗತ್ತೆ. ಕಾಳಿದಾಸ ತನ್ನ ಒಂದು ಕಾವ್ಯದಲ್ಲಿ ಒಂದು ಮಾತನ್ನ ಹೇಳ್ತಾನೆ, ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ. ಧರ್ಮಕ್ಕೆ, ಧರ್ಮಾಚರಣೆಯನ್ನ ಮಾಡಲಿಕ್ಕೆ ಮುಖ್ಯ ಸಾಧನವಾದದ್ದು ಯಾವುದು ಅಂದರೆ ಅದು ಮನುಷ್ಯನ ಶರೀರ. ಈ ಮನುಷ್ಯನ ಶರೀರವನ್ನ ಎಷ್ಟು ಜೋಪಾನವಾಗಿ ಕಾಪಾಡ್ಕೊಳ್ತೇವೋ ಅಷ್ಟಷ್ಟು ಹೆಚ್ಚಾಗಿ ನಾವು ಧರ್ಮವನ್ನ, ದಾನ ಧರ್ಮಗಳನ್ನ, ಸತ್ಕರ್ಮಗಳನ್ನ ಅನುಷ್ಠಾನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆದ್ದರಿಂದ ದೀರ್ಘವಾದ ಆಯುಷ್ಯ ಮನುಷ್ಯನ ಜೀವನದ ಒಂದು ಅತ್ಯಂತ ರಹಸ್ಯ. ನಮ್ಮ ಹಿಂದಿನ ಕಾಲದಲ್ಲಿ ಅನೇಕ ಋಷಿ ಮಹರ್ಷಿಗಳು ಪ್ರಾಯ 120 ವರ್ಷಕ್ಕಿಂತಲೂ ಕಡಿಮೆ ಇಲ್ಲದವರೇ ಇಲ್ಲ. ಕೆಲವರು 200,
300, 500, 600 ಹೀಗೆ ಅನೇಕ ವರ್ಷಗಳ ಪರ್ಯಂತ ಹಾಗೆ ತಮ್ಮ ಜೀವನವನ್ನ ನಡೆಸಿದಂಥ ಮಹನೀಯರು ಅವರೆಲ್ಲರೂ ಇದ್ದಾರೆ. ಆದರೆ ಇವತ್ತಿನ ಕಾಲದಲ್ಲಿ 60 ವರ್ಷ ಆಗಿದೆ ಅಂತಾದರೆ ಅವಾಗ ಕೇಳ್ತಾರೆ, 60ನೇ ವರ್ಷದ ಶಾಂತಿ ಆಯಿತೆ, 70ನೇ ವರ್ಷದ ಶಾಂತಿ ಆಯಿತೆ. ಯಾಕೆಂದ್ರೆ 60 ವರ್ಷ ಆಯಿತು ಅಂದರೆ ಎಲ್ಲರೂ ನಮಗೆ ಹಾಸ್ಯವನ್ನ ಮಾಡ್ತಾರೆ, ಅರಳು ಮರಳಾಯಿತು. ನಿಜವಾಗಿಯೂ ಕೂಡ ಅರಳು ಮರಳು ಅನ್ನೋ ಶಬ್ದದ ಅರ್ಥವನ್ನ ಚಿಂತನೆ ಮಾಡ್ತಾ ಹೋದರೆ 60 ವರ್ಷ ಕಳೆದರೆ 60 ಸಂವತ್ಸರಗಳು ಕಳೆಯುತ್ತೆ. ಆ 60 ಸಂವತ್ಸರಗಳು ಪುನಃ ಅರಳುತ್ತಾವೆ. ಅರಳುತ್ತಾವೆ ಅಂದ್ರೆ ಅದೇ ಸಂವತ್ಸರಗಳೇ ಮರಳುತ್ತಾವೆ. ಹೀಗೆ ಅರಳು ಮರಳು ಅನ್ನೋ ಶಬ್ದಕ್ಕೆ ಈ ರೀತಿಯಾಗಿ ನಾವು ಚಿಂತನೆಯನ್ನ ನಡೆಸಬೇಕು ಹೊರತಾಗಿ ಹಿರಿಯರನ್ನ ತುಚ್ಛವಾಗಿ ಕಾಣೋದಕ್ಕೆ ಅಥವಾ ಬೈಯುವುದಕ್ಕೆ ಇಂಥ ಮಾತುಗಳನ್ನ ನಾವು ಬಳಸ್ಕೊಳ್ಬಾರದು. ಆದ್ದರಿಂದ ಆ ತಿಮ್ಮಣ್ಣ ಭಟ್ಟರು ಕೊಟ್ಟ ದಾನ ಯಾವ ದಾನಗಳಿದೆ, ಆ ದಾನಗಳಿಂದ ಸಂತುಷ್ಟರಾದಂತಹ ಯಾವ ಬ್ರಾಹ್ಮಣರಿದ್ದಾರೆ ಆ ಎಲ್ಲ ಬ್ರಾಹ್ಮಣರು ಕೂಡ ತಿಮ್ಮಣ್ಣ ಭಟ್ಟರಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರಂತೆ. ಧೃತ ಅವ್ಯಯತ್ವ, ದೀರ್ಘವಾದ ಆಯುಷ್ಯವನ್ನ ನೀವು ಪಡೆದುಕೊಳ್ಳಿ. ಶತಮಾನಂ ಭವತಿ ಶತಾಯುಃ ಪುರುಷಸ್ಸೇವೇಂದ್ರಿಯೈ. ಹೀಗೆ ಆ ಪವಿತ್ರವಾದ ವೇದ ಮಂತ್ರಗಳನ್ನ ಉಚ್ಚ ಸ್ವರದಲ್ಲಿ ಗಾನ ಮಾಡ್ತಾ ಆ ಎಲ್ಲ ಬ್ರಾಹ್ಮಣರು ಕೂಡ ಅತೀ ಉತ್ತಮವಾದಂತಹ ಆಶೀರ್ವಾದವನ್ನ ಆ ತಿಮ್ಮಣ್ಣ ಭಟ್ಟರಿಗೆ ಮಾಡಿದರು ಅಂತ ಈ ಶ್ಲೋಕದಲ್ಲಿ ನಮಗೆ ನಿರೂಪಿಸ್ತಾ ಇದ್ದಾರೆ. ಇನ್ನೊಂದು ಈ ಶ್ಲೋಕದಲ್ಲಿ ಗಮನಿಸಲೇಬೇಕಾದ ಒಂದು ಮುಖ್ಯ ಅಂಶ ಅಂದರೆ ವ್ಯಾಕರಣಶಾಸ್ತ್ರದ ಅಡಿಯಲ್ಲಿ ಇದನ್ನ ಗಮನಿಸೋದು ಅಂತ ಆದರೆ ಸಮಾಸ ಪ್ರಕರಣ ಅಂತ ಒಂದು ಪ್ರಕರಣ ಬರುತ್ತೆ. ಈ ಪ್ರಕರಣದಲ್ಲಿ ಕರ್ಮಧಾರೆಯ ಸಮಾಸ, ಬಹುವ್ರೀಹಿ ಸಮಾಸ, ತತ್ಪುರುಷ ಸಮಾಸ, ದ್ವಂದ್ವ ಸಮಾಸ, ಈ 4 ಸಮಾಸಗಳನ್ನ ನಮ್ಮ ಸಂಸ್ಕೃತ ವ್ಯಾಕರಣ ಶಾಸ್ತ್ರದಲ್ಲಿ ನಾವು ಹೆಚ್ಚು ಗಮನಿಸ್ತೇವೆ. ನಾರಾಯಣಾಚಾರ್ಯರು ಈ 4 ಸಮಾಸಗಳನ್ನ ತಮ್ಮ ಈ ಶ್ಲೋಕದಲ್ಲಿ ಸೇರಿಸುವಂಥವರಾಗಿ ತಮ್ಮ ಕಾವ್ಯ ಚಮತ್ಕಾರವನ್ನ ತೋರಿಸಿದಂಥ ಮಹನೀಯರು. ಯಾಕೆ? ಪ್ರದದೌ ಬಹುಕರ್ಮ ಧಾರಯೇಣ, ಕರ್ಮಧಾರೆಯ ಸಮಾಸ ಬಂತು. ಸ್ವಬಹುವ್ರೀಹಿ, ಬಹುವ್ರೀಹಿ ಸಮಾಸ ಬಂತು. ಸತು ತತ್ಪುರುಷೈಹಿ, ತತ್ಪುರುಷ ಸಮಾಸ ಬಂತು. ರಚಿತ ದ್ವಂದ್ವ, ದ್ವಂದ್ವ ಸಮಾಸ. ಹೀಗೆ ತಾವು ರಚನೆ ಮಾಡಿದ ಯಾವ ಶ್ಲೋಕಗಳು ಇದ್ದಾವೆ ಆ ಶ್ಲೋಕದಲ್ಲೇ ಆ ಛಂದಸ್ಸಿಗೆ ಲೋಪ ಬರದಂತೆ ಆ ಶಬ್ದಗಳನ್ನ ಸೇರಿಸಿ ನಮಗೆ ಇಲ್ಲಿ ಆ ತಮ್ಮ ಶ್ಲೋಕದಲ್ಲಿ ಇರುವಂತಹ ಒಂದು ಚಮತ್ಕಾರವನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ ನಾರಾಯಣಾಚಾರ್ಯರು. ಇಂತಹ ಕವಿ ಕಾವ್ಯತೆಯ ಒಂದು ಚಮತ್ಕಾರವನ್ನ ಅನೇಕ ಸಂದರ್ಭಗಳಲ್ಲಿ ನಾವು ನೋಡಬಹುದಾಗಿದೆ. ಹೀಗೆ ಈ ಶ್ಲೋಕದಲ್ಲಿ ಬ್ರಾಹ್ಮಣರ ಮೂಲಕ ಆಶೀರ್ವಾದವನ್ನ ಪಡೆದುಕೊಂಡಂತಹ ಆ ತಿಮ್ಮಣ್ಣ ಭಟ್ಟರು ನಂತರ ನದಿ ತೀರಕ್ಕೆ ಹೋಗಿ ಸ್ನಾನವನ್ನ ಮಾಡ್ತಾರೆ. ಆ ನದಿ ತೀರದಲ್ಲಿ ಹೋಗಿ ಸ್ನಾನ ಮಾಡಿದಾಗ ಯಾವ ಮಗು ಹುಟ್ಟಿದೆ ಆ ಮಗುವಿಗೂ ಕೂಡ ಪ್ರಥಮ ಅಭ್ಯಂಜನ, ಮೊದಲನೇ ಅಭ್ಯಂಜನ ಸ್ನಾನವನ್ನ ಮಾಡಲಿಕ್ಕೆ ಎಲ್ಲ ಮುತ್ತೈದೆ ಸ್ತ್ರೀಯರು, ಅನೇಕ ಜನ ಬ್ರಾಹ್ಮಣರು ಕಾಯ್ತಾ ಇದ್ದಾರೆ.
अचिरात् कृतमज्जनोति शुभ्रः सहसा पास्तरजस्तमो गुणोऽयम् कथमिन्दु समोऽन्यथेति कान्तानिकरो वर्णयति स्म सूतिकान्तः। ಹೀಗೆ ಮಗು ಹುಟ್ಟಿದ ಆ ಒಂದು ಸಡಗರದಲ್ಲಿ, ಸಂಭ್ರಮದಲ್ಲಿ ಆ ಎಲ್ಲ ಜನರು ಕೂಡ ಸೇರಿ ಹುಟ್ಟಿದ ಆ ಶಿಶುವಿಗೆ ಅಭ್ಯಂಗ ಸ್ನಾನವನ್ನ ಮಾಡಿಸಿದರು. ಯಾಕೆ ಅಂತ ಹೇಳಿದ್ರೆ, ಅಪಾಸ್ತ ರಜಸ್ತಮೋ ಗುಣ ಅಯಂ, ಅಂದರೆ ಈ ಮಗುವನ್ನ ದೃಷ್ಟಾಂತ ಕೊಡಬೇಕಾದರೆ ಶಾಸ್ತ್ರದಲ್ಲಿ ಚಂದ್ರನಿಗೆ ಸಮಾನವಾದ ಕಾಂತಿ ಉಳ್ಳದ್ದು ಅಂತ ಹೇಳ್ತಾರೆ. ಚಂದ್ರನಿಗೆ ಸಮಾನವಾದ ಕಾಂತಿ ಉಳ್ಳದ್ದು ಅಂತಾಗಬೇಕಾದರೆ ಆ ಮಗುವಿನಲ್ಲಿ ತಮೋಗುಣ ಇರಬಾರದು, ರಜೋಗುಣ ಇರಬಾರದು. ಆದರೆ ಅಭ್ಯಂಗ ಸ್ನಾನವನ್ನ ಮಾಡೋದಕ್ಕಿಂತ ಮುಂಚೆ ಈ ಎಲ್ಲ ದೋಷಗಳು ಕೂಡ ಹುಟ್ಟಿದ ಆ ಮಗುವಿನಲ್ಲಿ ಇರುತ್ತೆ ಅನ್ನೋ ಭಾವನೆಯಿಂದ ಕವಿಗಳು ಇಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಈ ಮಗು ಅಭ್ಯಂಗ ಸ್ನಾನವನ್ನ ಮಾಡಿಸದೆ ಇದ್ದರೆ ಈ ಮಗುವಿಗೆ ದೃಷ್ಟಾಂತವಾಗಿ ನಿಷ್ಕಲಂಕನಾದಂಥ ಚಂದ್ರನನ್ನ ಹೆಂಗ ತಾನೆ ಕೊಡ್ಲಿಕ್ಕೆ ಆಗತ್ತೆ? ಆ ಚಂದ್ರನನ್ನ ದೃಷ್ಟಾಂತವನ್ನಾಗಿ ಇವತ್ತಿನ ದಿನ ಕೊಡತಿದ್ದಾರೆ ಅಂತ ಹೇಳಿದರೆ ಆ ಮಗು ಅಭ್ಯಂಗ ಸ್ನಾನವನ್ನ ಮಾಡಿ ತನ್ನ ದೇಹದಲ್ಲಿ ಇರುವಂತಹ ಎಲ್ಲ ವಿಧವಾದಂತಹ ದೋಷಗಳನ್ನ ಕಳೆದುಕೊಂಡು ಚಂದ್ರನಂತೆ ಪ್ರಕಾಶಮಾನವಾಗಿ ಶೋಭಿಸಿತು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥವನ್ನ ತಿಮ್ಮಣ್ಣಾಚಾರ್ಯರ ಪರವಾಗಿ ನಾವು ನೋಡೋದು ಅಂದಾದರೆ, ಅವಾಗ ಅಚಿರಾತ್ ಕೃತಮಜ್ಜನಃ, ಯಾವಾಗ ಮಗು ಹುಟ್ಟಿತು ಅನ್ನೋ ಸುದ್ದಿಯನ್ನ ಕೇಳ್ತಾರೋ ಕೇಳಿದ ತಕ್ಷಣವೇ ಮಂಗಲ ಸ್ನಾನವನ್ನ ಮಾಡ್ತಾರಂತೆ ಆ ತಿಮ್ಮಣ್ಣ ಭಟ್ಟರು. ಯಾವಾಗ ಆ ತಿಮ್ಮಣ್ಣ ಭಟ್ಟರು ಆ ಸರೋವರದಲ್ಲಿ ಅಥವಾ ನದಿಗಳಲ್ಲಿ ಆ ಮಂಗಲ ಸ್ನಾನವನ್ನ ಮಾಡಿದರೋ ಅವಾಗ ಅವರು ಚಂದ್ರನಿಗೆ ಸಮಾನವಾದ ಕಾಂತಿ ಉಳ್ಳವರಂತೆ ಆದರು. ಚಂದ್ರನಿಗೆ ಸಮಾನವಾದ ಕಾಂತಿ ಉಳ್ಳವರು ಅಂದರೆ, ಚಂದ್ರನು ಯಾವ ರೀತಿ ತನ್ನ ಬೆಳದಿಂಗಳ ಮೂಲಕ ಇಡೀ ಪ್ರಪಂಚಕ್ಕೆ ತಂಪಾದ ಒಂದು ಬೆಳದಿಂಗಳನ್ನ ಕೊಟ್ಟು ಸಲಹತಾನೋ ಅದೇ ರೀತಿಯಾಗಿ ತಿಮ್ಮಣ್ಣ ಭಟ್ಟರು ಕೂಡ ಪವಿತ್ರವಾದ ನೀರಿನಲ್ಲಿ ಸ್ನಾನವನ್ನ ಮಾಡಿ ಆ ಚಂದ್ರನಂತೆ ಶೋಭಾಯಮಾನವಾಗಿ ಕಂಡರು. ಹೀಗೆ ಹುಟ್ಟಿದ ಆ ಮಗುವಿನ ಪರವಾಗಿ ಅಥವಾ ಆ ಹುಟ್ಟಿಸಿದ ಜನಕನ ಆ ತಿಮ್ಮಣ್ಣ ಭಟ್ಟರ ಪರವಾಗಿಯೂ ಕೂಡ ಈ ಶ್ಲೋಕವನ್ನ ವ್ಯಾಖ್ಯಾನ ಮಾಡಲಿಕ್ಕೆ ಬರುತ್ತೆ. ಹೀಗೆ ನಿರೂಪಣೆಯನ್ನ ಮಾಡಿದ ಮೇಲೆ ಮುಂದಿನ ಶ್ಲೋಕದಲ್ಲಿ ಆ ಮಗುವಿನ ಸ್ವಭಾವ ಯಾವ ರೀತಿ ಇದೆ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. सहजो हि गुणो मदीय मञ्जुद्विज संसेवनमस्य मे पदस्य इति दर्शयता पदं निजास्ये मणिडोलामधिशायिना कृतं किम्। ಆ ಭಗವಂತನ ಸ್ತೋತ್ರವನ್ನ ಮಾಡುವಂತಹ ಎಲ್ಲರೂ ಕೂಡ ಹೇಳುವಂತಹ ಒಂದು ಶ್ಲೋಕ, ಕರಾರವಿಂದೇನ
ಪದಾರವಿಂದಂ ಮುಖಾರವಿಂದೆ ವಿನಿವೇಶಯಂತಂ. ಭಗವಂತನ ಸ್ತೋತ್ರವನ್ನ ಮಾಡಬೇಕಾದರೆ ಆ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದಾಗ ಏನು ಮಾಡ್ತಾ ಇದ್ದ? ಕರಾರವಿಂದೇನ, ತನ್ನ ಕೋಮಲವಾದ ಕೈ ಎಂಬ ಕಮಲದಿಂದ, ಪದಾರವಿಂದಂ, ಕಮಲದಂತೆ ಇರುವಂತಹ ಪಾದವನ್ನ, ಪಾದದ ಬೆರಳುಗಳನ್ನ, ಮುಖಾರವಿಂದೆ, ತನ್ನ ಬಾಯಲ್ಲಿ ಇಟ್ಟುಕೊಂಡು ಆ ಭಗವಂತ ಬೆರಳುಗಳನ್ನು ಚೀಪಿ ಎಲ್ಲ ಜನರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾ ಇದ್ದ. ಹೀಗೆ ಭಗವಂತನಾದ ಕೃಷ್ಣ ತನ್ನ ಅವತಾರ ಸಮಯದಲ್ಲಿ ಯಾವ ರೀತಿಯಾದ ಬಾಲ್ಯ ಲೀಲೆಯನ್ನ ತೋರಿಸಿದನೋ ಅದೇ ರೀತಿ ನಮ್ಮ ರಾಯರೂ ಕೂಡ ತಮ್ಮ ಬಾಲ್ಯದ ಜೀವನದಲ್ಲಿ ಈ ಬಾಲ್ಯ ಲೀಲೆಯನ್ನ ತೋರಿಸ್ತಾ ಇದ್ದಾರೆ. ಏನಂತ? ಸಹಜೋ ಹಿ ಗುಣೋ ಮದೀಯ ಮಂಜೋ ದ್ವಿಜ ಸಂಸೇವನಮಸ್ಯ ಮೇ ಪದಸ್ಯ. ತಮ್ಮ ಪುಟ್ಟ ಆ ಪಾದದ ಬೆರಳುಗಳನ್ನ ಕಮಲದಂತೆ ಇರುವ ತಮ್ಮ ಆ ಮುಖದಲ್ಲಿ ಕೈಯಿಂದ ಬೆರಳನ್ನ ತಂದು ಚೀಪ್ತಾ ಇತ್ತಂತೆ ಆ ಶಿಶು. ಇದರಿಂದ ಏನು ಗೊತ್ತಾಗತ್ತೆ? ಯಾರು ಆ ಭಗವಂತನ ಪಾದವನ್ನ ಹಿಡಿದು ನನ್ನ ಹತ್ತಿರ ಬರ್ತಾರೋ ಅವರಿಗೆ ನಾನು ಪೂರ್ಣ ಅನುಗ್ರಹವನ್ನ ಮಾಡ್ತೇನೆ ಅನ್ನೋ ಸೂಚನೆಯನ್ನ ಕೊಡೋದಕ್ಕೋಸ್ಕರ ಈಗಿನಿಂದಲೇನೆ ಇದು ನನ್ನ ಸ್ವಭಾವ. ಅಂದರೆ ಸನ್ಯಾಸಿಗಳಾದಂಥ ವ್ಯಕ್ತಿಗಳಿಗೆ ಈ ಕೆಲಸ, ಮುಂದೆ ಸನ್ಯಾಸಿಗಳಾಗ್ತೇನೆ ಆಗ ಈ ಗುಣವನ್ನ, ಇಲ್ಲದೇ ಇರುವಂಥ ಗುಣವನ್ನ ನನ್ನಲ್ಲಿ ನಾನು ತೆಗೆದುಕೊಳ್ತಾ ಇಲ್ಲ, ಹೊರತು ಹುಟ್ಟಿನಿಂದಲೇ ಅನುಗ್ರಹ ಕಾರಕತ್ವ, ಅನುಗ್ರಹದಾಯಕ ಶಕ್ತಿತ್ವ ಅನ್ನುವಂತಹದ್ದು ನನ್ನಲ್ಲಿ ಇದೆ ಅನ್ನೋದನ್ನ ಸೂಚನೆ ಮಾಡೋದಕ್ಕೋಸ್ಕರ ಆ ಹುಟ್ಟಿದ ಆ ಶಿಶು ತನ್ನ ಪುಟ್ಟ ಪಾದದ ಬೆರಳುಗಳನ್ನ ತನ್ನ ಬಾಯಲ್ಲಿ ಇಟ್ಟುಕೊಂಡು ಚೀಪೋದರ ಮೂಲಕ ಇಡೀ ಸಜ್ಜನ ಸಮುದಾಯಕ್ಕೆ ಈ ರೀತಿಯಾದಂತಹ ಒಂದು ಸಂದೇಶವನ್ನ ಕೊಡ್ತಾ ಇದೆ.